ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯಲ್ಲೂ ತನ್ನ ಸ್ನೇಹಿತ ಭಾರತದ ಪ್ರಧಾನಿ ನರೇಂದ್ರ ಮೋದಿಯನ್ನ ಹಾಡಿ ಹೊಗಳಿದ್ದಾರೆ. ದಾವೋಸ್ನಲ್ಲಿ ಭಾಷಣದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಟ್ರಂಪ್, ಮೋದಿ ನನ್ನ ಸ್ನೇಹಿತ, ನನಗೆ ಅವರ ಬಗ್ಗೆ ಅಪಾರ ಗೌರವವಿದೆ ಅಂತ ಹೇಳುತ್ತಾ ಉತ್ತಮ ಒಪ್ಪಂದ ಮಾಡಿಕೊಳ್ಳುವ ಬಗ್ಗೆ ಸುಳಿವು ನೀಡಿದ್ದಾರೆ. ದಾವೋಸ್ನಲ್ಲಿ ಟ್ರಂಪ್ ಭೇಟಿ ವೇಳೆ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಮಾತುಗಳ ಬಗ್ಗೆ ತಿಳಿಸಲು ಸಾಧ್ಯವೇ ಅಂತ ಮನಿ ಕಂಟ್ರೋಲ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಡೊನಾಲ್ಡ್ ಟ್ರಂಪ್, ನಿಮ್ಮ ಪ್ರಧಾನಿಯ ಬಗ್ಗೆ ನನಗೆ ಅಪಾರ ಗೌರವವಿದೆ. ಅವರು ಅದ್ಭುತ ವ್ಯಕ್ತಿ ಮತ್ತು ನನ್ನ ಸ್ನೇಹಿತ. ನಾವು ಉತ್ತಮ ಒಪ್ಪಂದವನ್ನ ಮಾಡಿಕೊಳ್ಳಲಿದ್ದೇವೆ ಅಂತ ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ನ ಈ ಹೇಳಿಕೆ ಭಾರಿ ಮಹತ್ವವನ್ನ ಪಡೆದುಕೊಂಡಿದೆ. ಇದಕ್ಕೆ ಕಾರಣ ದಾವೋಸ್ ಭಾಷಣದಲ್ಲಿ ಯುರೋಪಿಯನ್ ದೇಶಗಳು ಸೇರಿದಂತೆ ಅಮೆರಿಕದ ಹಲವು ಮಿತ್ರ ರಾಷ್ಟ್ರಗಳ ಮೇಲೆ ಕಿಡಿಕಾರಿದ ಟ್ರಂಪ್ ಭಾರತದ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ಪ್ರತಿ ಸುಂಕ, ಹೆಚ್ಚುವರಿ ಸುಂಕ ಹೀಗೆ ಹಲವು ಸುಂಕದ ಅಸ್ತ್ರಗಳನ್ನ ಭಾರತದ ಮೇಲೆ ಪ್ರಯೋಗಿಸಿದ್ದ ಟ್ರಂಪ್ ನಡೆಯಿಂದ ಭಾರತದ ರಫ್ತುದಾರರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿತ್ತು. ಈ ನಡುವೆ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಜಾಗತಿಕ ಒತ್ತಡಗಳ ಹೊರೆ ಭಾರತದ ಷೇರು ಮಾರುಕಟ್ಟೆಗಳ ಮೇಲೆ ಬಿದ್ದಿದ್ದು ವಿದೇಶಿ ಹೂಡಿಕೆದಾರರು ಭಾರತದಿಂದ ಹಿಂದೆ ಸರಿತಿದ್ದಾರೆ. ಆದ್ರೆ ಟ್ರಂಪ್ ಸದ್ಯ ಭಾರತದ ಕುರಿತು ಸಕಾರಾತ್ಮಕವಾಗಿ ಮಾತನಾಡಿರೋದು, ಅದರ ಜೊತೆಗೆ ಬೋನಸ್ ಎಂಬಂತೆ ಶೀಘ್ರವೇ ಒಂದೊಳ್ಳೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲಿದ್ದೇವೆ ಅಂತ ಹೇಳಿರೋದು ಭಾರತಕ್ಕೆ ಲಾಭದಾಯಕವಾಗಿ ಪರಿಣಮಿಸಲಿದೆ ಅಂತ ವಿಶ್ಲೇಷಿಸಲಾಗ್ತಿದೆ. ಕಳೆದ ವರ್ಷ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಬಳಿಕ ಟ್ರಂಪ್ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳ ಮೇಲೆ ಪ್ರತಿ ಸುಂಕ 25% ವಿಧಿಸುವ ಜೊತೆಗೆ ರಷ್ಯಾದಿಂದ ಕಚ್ಚಾ ತೈಲ ಆಮದು ವಿಚಾರಕ್ಕೆ ಇನ್ನೂ 25% ಸೇರಿಸಿ ಒಟ್ಟಾರೆ ಬರೋಬ್ಬರಿ 50% ಸುಂಕ ವಿಧಿಸಿದ್ರು. ಅಲ್ಲದೆ ಇತ್ತೀಚೆಗೆ ಭಾರತದ ಪ್ರಧಾನಿ ಮೋದಿ ನನ್ನ ಭೇಟಿಗಾಗಿ ಸರ್ ಅಂತ ಸಂಬೋಧಿಸಿ ಪರ್ಮಿಷನ್ ಕೇಳಿದ್ರು. ಹಾಗೂ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ನಿಲ್ಲಿಸದೆ ಹೋದ್ರೆ ಭಾರತದ ಮೇಲೆ 500% ವಿಧಿಸ್ತೇವೆ, ಹೀಗೆ ಭಾರತದ ಬಗ್ಗೆ ಕಠಿಣ ನಿಲುವನ್ನ ಪ್ರದರ್ಶಿಸಿದ್ರು. ಇದಲ್ಲದೆ ಅಮೆರಿಕ ಕಾಂಗ್ರೆಸ್ ಭಾರತದ ಮೇಲಿನ ಸುಂಕವನ್ನ 500ಕ್ಕೆ ಹೆಚ್ಚಿಸಬಹುದಾದ ಮಸೂದೆಗೆ ಹಸಿರು ನಿಶಾನೆ ತೋರಿಸಿದೆ.